ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ CET ಎಕ್ಸಾಮ್ ಬರೆದಿದ್ದೀರಿ, ಅದರಲ್ಲಿ ಅಪ್ಲಿಕೇಶನಲ್ಲಿ SNQ ಕೋಟಾ ಅಂತ ಹೇಳಿ ಅಪ್ಲೈ ಮಾಡಿದ್ದೀರಿ, ಅವ್ರಿಗೆಲ್ಲ ಆ SNQ ಕೋಟಾದ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. SNQ ಕೋಟಾ ಅಂದರೆ ಏನಿಲ್ಲ, ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳಿ ಕರೀತಾರೆ. ಇದು ಒಂದು ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿರೋ ಅಂತ ಒಂದು ಕೋಟಾ. ಇದರಲ್ಲಿ ಯಾರು ಎಕನಾಮಿಕಲಿ ವೀಕರ್ ಇರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡಿರೋ ಅಂಥ ಒಂದು ರಿಸರ್ವೇಷನ್ ಅಂತಲೇ ತಿಳ್ಕೊಬೋದು. ಅದನ್ನು ಸೂಪರ್ ನ್ಯೂಮರರಿ ಕೋಟಾ ಅಂತೇಳಿ SNQ ಕೋಟಾ ಅಂತಲೂ ಕರಿತೀವಿ. ಯಾರೆಲ್ಲ CET ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದನ್ನು ಅಪ್ಲೈ ಮಾಡಿರ್ತೀರಿ, ಅವ್ರಿಗೆಲ್ಲ ಈ ಕೋಟಾದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು. ಅಂದರೆ ಈ SNQ ಕೋಟಾದಲ್ಲಿ ಏನು ನಿಮಗೆ ಒಂದು ಬೆನಿಫಿಟ್ ಏನು ಅಂತ ಹೇಳಬೇಕು ಅಂದರೆ, ಏನು ಕಾಲೇಜ್ ಫೀಸ್ ಇರುತ್ತೆ, ಅಂದರೆ ಟ್ಯೂಷನ್ ಫೀಸ್ ಅಂತ ಕರಿತೀವಿ, ಆ ಟ್ಯೂಷನ್ ಫೀಸು ಫುಲ್ಲು ವೇವ್ ಆಗುತ್ತೆ. ವೇವ್ ಅಂದರೆ ಆ ಫೀಸ್ ನೀವು ಕಟ್ಟಂಗಿಲ್ಲ. ಸಪೋಸ್ ನಿಮಗೆ SNQ ಕೋಟಾದಲ್ಲಿ ಏನಾದರೂ ಸೀಟ್ ಸಿಕ್ಕಿದ್ರೆ ನೀವು ಕಂಪ್ಲೀಟ್ ಕಾಲೇಜ್ ಫೀಸ್, ಟ್ಯೂಷನ್ ಫೀಸ್ ಅಂತ ಹೇಳಿ ಕರೀತಾರೆ, ಆ ಫೀಸ್ ಏನು ನೀವು ಕಟ್ಟೋ ಅಂಥದ್ದಿಲ್ಲ, ಅದು ಪೂರ್ತಿ ವೇವ್ ಆಗುತ್ತೆ. ನೀವು ಇನ್ನು ಉಳಿದಿರೋ ಅಂಥ ಫೀಸು ಅಂದರೆ ಯೂನಿವರ್ಸಿಟಿ ಫೀಸ್ ಇರುತ್ತೆ, ಎಕ್ಸಾಮಿನೇಷನ್ ಫೀಸು, ಅದರ್ ಮಿಸ್ಲಿನಿಯಸ್ ಫೀಸಸ್ ಅಂತೇಳಿ ಇರ್ತದೆ. ಆ ಫೀಸ್ ಮಾತ್ರ ನೀವು ಈ ಕೋಟಾದಲ್ಲಿ ಸೀಟ್ ಸಿಕ್ಕಿದವರು ಕಟ್ಟಬೇಕಾಗುತ್ತೆ, ಅಷ್ಟೇ ಬಿಟ್ಟರೆ ಯಾವುದೇ ರೀತಿ ಟ್ಯೂಷನ್ ಫೀಸು ಕಟ್ಟಾಗಿಲ್ಲ. ಅದು ಒಂದು ನಿಮಗೆ ಅಡ್ವಾಂಟೇಜು. ಇದೊಂದು ಗೌರ್ಮೆಂಟ್ ರಿಸರ್ವೇಷನ್ ಕೋಟಾ ಅಂತ ಏನು ಕರೀತಾರೆ. ಅಂದರೆ 5% ರಿಸರ್ವೇಷನ್ ಇರುತ್ತೆ. ನೀವು ಯಾವುದೇ ಕಾಲೇಜಲ್ಲಿ SNQ ಕೋಟಾ ತಗೊಂಡ್ರೆ 5% ರಿಸರ್ವೇಷನ್ ಕೊಡ್ತಾನೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಲೇಜಲ್ಲಿ 100 ಸೀಟ್ ಇರುತ್ತೆ ಅಂತ ತಿಳ್ಕೊಳ್ಳಿ ಒಂದು ಕೋರ್ಸ್ಗೆ. ಅಂದರೆ ಪ್ರತಿ ಕೋರ್ಸಲ್ಲೂ ಈ ಕೋಟಾನ ಕೊಡ್ತಾನೆ. ಈಗ ಒಂದು ಕಾಲೇಜಲ್ಲಿ ಯಾವುದೋ ಒಂದು ಕಂಪ್ಯೂಟರ್ ಸೈನ್ಸ್ ಅಂತಲೇ ತಗೊಳ್ಳಿ, ಕಂಪ್ಯೂಟರ್ ಸೈನ್ಸಲ್ಲಿ 100 ಸೀಟ್ ಇದೆ ಅಂದರೆ 5% ಆಫ್ SNQ ಕೋಟಾ ಅಂದರೆ 5 ಸೀಟು. ಅಂದರೆ ಅವ್ರದ್ದು 100 ಸೀಟ್ ಇದೆ, ಈ SNQ ಕೋಟಾದಿಂದ 5 ಸೀಟು. ಒಟ್ಟು ಅವರು ಎಷ್ಟು ತಗೋಬೋದು ಅಂದರೆ ಒಂದು ಕೋರ್ಸ್ಗೆ 105 ಸೀಟ್ ಆಗ್ತದೆ. ಅಂದರೆ ಅವರಿಗೆ ಇಂಟೇಕ್ ತಗೊಳಕ್ಕಿರೋ ಅಂಥ ಫೆಸಿಲಿಟೀಸು 100 ಸೀಟು ಪ್ಲಸ್ 5% SNQ ಕೋಟಾ ಅಂದರೆ 5 ಸೀಟ್ಸ್ ಬರುತ್ತೆ. ಟೋಟಲು 105 ಸೀಟ್ಸ್ ಅವರು SNQ ಕೋಟಾದಲ್ಲಿ ತಗೋಬೋದು. ಈ ಥರ ಒಂದು ಸ್ಕೀಮ್ ಇದು. 5% ಆಫ್ ಕಾಲೇಜ್ ಸ್ಟ್ರೆಂತ್ ಅಂದರೆ ಅಡ್ಮಿಷನ್ಗೆ ಏನು ಕೊಟ್ಟಿರ್ತಾರೆ ಅಲಾಟೆಡ್, ಅದಕ್ಕೆ 5% ಆಡ್ ಮಾಡಿ ಕೊಡ್ತಾರೆ. ಈ ಕೋಟಾ ಯಾರಿಗೆಲ್ಲ ಯಾವ್ಯಾವ ಕೋರ್ಸಿಗೆ ಬರುತ್ತೆ ಅಂದರೆ, ಬರೀ ಇಂಜಿನಿಯರಿಂಗಿಗೆ ಮಾತ್ರ ಬರುತ್ತೆ, ಆರ್ಕಿಟೆಕ್ಚರಿಗೆ ಬರೋದಿಲ್ಲ, BSc AGಗೆ ಬರೋದಿಲ್ಲ, B ಫಾರ್ಮಿಗೆ ಬರೋದಿಲ್ಲ, ಇನ್ನು BMS ಆಯುರ್ವೇದಿಕ್ ಯಾವುದಕ್ಕೂ ಬರೋದಿಲ್ಲ. ಬರೀ ಈ CETನಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಯಾರ್ಯಾರು ತಗೋತಿದ್ದೀರಿ, ಅದರಲ್ಲೂ ಆರ್ಕಿಟೆಕ್ಚರ್ ಬಿಟ್ಟು ಯಾರ್ಯಾರು ತಗೊಂತಿದ್ದೀರಿ ಅವ್ರಿಗೆಲ್ಲ ಈ ಸೂಪರ್ ಮೆಮೊರಿ ಕೋಟಾ ಅಡಾಪ್ಟ್ ಆಗ್ತದೆ. ಅಂದರೆ ನೀವು ಅದಕ್ಕೆ ಎಲಿಜಿಬಲ್ ಆಗಿರ್ತೀರಿ. ಅಂದರೆ ಈಗ ಈ ಸೂಪರ್ ಮೆಮೊರಿ ಕೋಟಾ ಎಲಿಜಿಬಲ್ ಅಂದರೆ ಏನು, ಯಾವ ಥರ, ಅದು ಯಾರ್ಯಾರು ಎಲಿಜಿಬಲ್ ಆಗ್ತೀರಾ ಅಂತಂದರೆ, ಅವರ ಫ್ಯಾಮಿಲಿ ಇನ್ಕಮ್ ಬಂದು 8 ಲಕ್ಷದ ಒಳಗಿರಬೇಕು. ಒಂದು ವರ್ಷಕ್ಕೆ ಅವರ ಫ್ಯಾಮಿಲಿ ಇನ್ಕಮ್ಮು 8 ಲಕ್ಷದ ಒಳಗಿದ್ರೆ ಅವರೆಲ್ಲ ಈ SNQ ಕೋಟಾಗೆ ಎಲಿಜಿಬಲ್ ಆಗ್ತಾರೆ. ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸು ಸಹ ಆಗ್ತಾರೆ. ಈಗ ಜನರಲ್ ಮೆರಿಟ್ ಇರ್ತಾನೆ, ಗೌರ್ಮೆಂಟ್ ಅಫಿಷಿಯಲ್ ಇರ್ತಾರೆ, ಆದರೆ ಅವ್ರದ್ದು ಇನ್ಕಮ್ ಬಂದು ಒಂದು 6-7 ಲಕ್ಷ ಇರುತ್ತೆ, ಅವರು ಸಹ ಇದಕ್ಕೆ ಎಲಿಜಿಬಲ್. ಜನರಲ್ ಮೆರಿಟ್ ಇದ್ದು 8 ಲಕ್ಷದ ಒಳಗೆ ಇನ್ಕಮ್ ಇದ್ರೂ ಅವರು ಸಹ ಈ SNQ ಕೋಟಾಗೆ ಎಲಿಜಿಬಲ್ ಆಗ್ತಾರೆ. ಆದರೆ ಒಂದು ಇದು ಏನಂದರೆ, ಇನ್ಕಮ್ ಸರ್ಟಿಫಿಕೇಟು ಆ ಸ್ಟೂಡೆಂಟ್ ಹೆಸರಲ್ಲೇ ಮಾಡಿಸ್ಬೇಕು. ಅದು ನೆನಪಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಈ ಕೋರ್ಸ್ಗೆ ಅಪ್ಲೈ ಮಾಡಿದ್ದೀರಿ ಅವರೆಲ್ಲ ಇನ್ಕಮ್ ಸರ್ಟಿಫಿಕೇಟ್ನ ಆ ಸ್ಟೂಡೆಂಟ್ ನೇಮಲ್ಲೇ ಫ್ಯಾಮಿಲಿ ಇನ್ಕಮ್ ಮೇಲೆ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ. ಹಂಗಾಗಿ ಆ ಸ್ಟೂಡೆಂಟ್ ನೇಮಲ್ಲೇ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸಿರ್ಬೇಕು. ಇದೊಂದು ನೆನಪಲ್ಲಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಯಾವ ಥರ, ಈಗ 8 ಲಕ್ಷದ ಒಳಗೆ ಅಂತ ಹೇಳಿದ್ಮೇಲೆ ಅದನ್ನು 5 ಸ್ಟೇಜಲ್ಲಿ ಸ್ಲ್ಯಾಬ್ ಥರ ಮಾಡ್ತಾರೆ. ಅಂದರೆ ಈಗ 2.5 ಲ್ಯಾಕ್ಸಿಂದ ಕೆಳಗಡೆ ಇರೋರೆಲ್ಲ ಒಂದು ಸ್ಟೇಜ್ ಅಂತ ಕರೀತಾರೆ, 2.5 to 3.5 ಇರೋರು ಒಂದು ಸ್ಟೇಜ್ ಅಂತ ಕರೀತಾರೆ, 3rd ಸ್ಟೇಜಲ್ಲಿ 3.5 to 4.5 ಲ್ಯಾಕ್ಸ್ ಅಂತಾರೆ, 4th ಸ್ಟೇಜಲ್ಲಿ 4.5 to 6 ಲ್ಯಾಕ್ಸ್ ಇವರು ಒಂದು ಸ್ಟೇಜು. ಅದೇ ರೀತಿ 5th ಸ್ಟೇಜಲ್ಲಿ 6 to 8 ಲ್ಯಾಕ್ಸ್. ಈ ಥರ 5 ಸ್ಟೇಜಸ್ ಮಾಡ್ಕೊಂಡಿದ್ದಾರೆ, ಅಂದರೆ ಸ್ಲ್ಯಾಬ್ಸ್. ಈ ಸ್ಲ್ಯಾಬಲ್ಲಿ ಯಾರ್ಯಾರು ಬರ್ತಾರೋ ಅವರಿಗೆ ಆ ಥರದಲ್ಲಿ ಸೀಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ಪ್ರಿಯಾರಿಟಿ
2.5 ಲ್ಯಾಕ್ ಬಿಲೋ ಇರೋರಿಗೆ ಕೊಡ್ತಾರೆ. ಅವ್ರದ್ದೆಲ್ಲ ಅವ್ರು ಯಾರು ಇರಲಿಲ್ಲ ಅಂದರೆ 2.5 to 3.5 ವರೆಗೆ ಕೊಡ್ತಾರೆ. ಅದರಲ್ಲೂ ಯಾರು ಇರಲಿಲ್ಲ ಅಂದರೆ 3.5 to 4.5, ಅದರಲ್ಲೂ ಯಾರು ಇಲ್ಲ ಅಂದರೆ 4.5 to 6, ಇಲ್ಲ ಅದರಲ್ಲೂ ಇರಲಿಲ್ಲ ಅಂದರೆ 6 to 8 ಲ್ಯಾಕ್ಸ್ ಒಳಗೆ ಕೊಡ್ತಾ ಬರ್ತಾರೆ. ಹಿಂಗೆ ಫಸ್ಟ್ ಪ್ರಿಯಾರಿಟಿ, ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು, ಫೋರ್ತ್ ಸ್ಟೇಜು, ಫಿಫ್ತ್ ಸ್ಟೇಜ್ ಈ ಥರ ಕೊಡ್ತಾ ಬರ್ತಾರೆ. ನಾನು ಈಗಿನ ಹೇಳಿದ್ನಲ್ಲ, ಪ್ರಿಯಾರಿಟಿ ಅಂದರೆ ಏನಾಗಿರಬೇಕು, ಹುಡುಗಂದು ಈಗ ಅವ್ನು SNQ ಕೋಟಾದಲ್ಲಿ ಸೆಲೆಕ್ಟ್ ಆಗಬೇಕು ಅಂದರೆ ಮೆರಿಟು ಇರಬೇಕು ಮತ್ತು ಇನ್ಕಮ್ಮು ಕಮ್ಮಿ ಇರಬೇಕು. ಎರಡೂ ಇದ್ದಾಗ ಏನಾಗುತ್ತೆ, ಅವನಿಗೆ ಸೀಟ್ ಸಿಗೋಕ್ಕೆ ಅನುಕೂಲ ಆಗುತ್ತೆ. ಲೋಯೆಸ್ಟ್ ಇದರಲ್ಲಿ ಸ್ಲ್ಯಾಬಲ್ಲಿ ಬರಬೇಕು, ಮತ್ತು ಮೆರಿಟಲ್ಲೂ ಇತ್ತು ಅಂದರೆ ಇನ್ಕಮ್ ಸ್ಲ್ಯಾಬ್ಸಲ್ಲಿ ಆ ಸ್ಟೇಜ್ ಬೈ ಸ್ಟೇಜು ಮಾಡ್ಕೋತಾ ಹೋಗ್ತಾರೆ. ಇಲ್ಲಿ ನಿಮಗೊಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಯಾವ ಥರ ಸೆಲೆಕ್ಷನ್ ಮಾಡುತ್ತೆ ಅಂತಂದರೆ, ಈಗ ಯಾವುದೋ ಒಂದು ಕಾಲೇಜ್ ತೊಗೊಳ್ಳೋಣ, X&Y-Z ಅಂತೇಳಿ ತೊಗೊಂಡಿದ್ದೀನಿ. ಆ ಕಾಲೇಜ್ಗೆ ಯಾವುದೋ ಒಂದು ಕೋರ್ಸ್ಗೆ, ಅಂದರೆ ಇದು ಪ್ರತಿಯೊಂದು ಕೋರ್ಸ್ಗೂ 5% ಕೊಡ್ತಾನೆ. ಈಗ ಒಂದು ಕಾಲೇಜಲ್ಲಿ 5 ಕೋರ್ಸ್ ಇದೆ ಅಂತ ತಿಳ್ಕೊಳ್ಳಿ, ಆ 5 ಕೋರ್ಸ್ಗೂ 5% ಕೊಡ್ತಾ ಹೋಗ್ತಾನೆ. ಹಂಗಾಗಿ ಪ್ರತಿಯೊಂದು ಕೋರ್ಸ್ಗೂ ಇದೇ ಥರ ಮ್ಯಾಟ್ರ್ ಆಗ್ತದೆ. ನಿಮ್ಗೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಏನಂದರೆ, ಒಂದು XYZ ಅನ್ನೋ ಒಂದು ಕಾಲೇಜಲ್ಲಿ ಜನರಲ್ ಮೆರಿಟ್ ಅವನಿಗೆ 10,000ಕ್ಕೆ ಅಲ್ಲಿ ಸೀಟ್ ಅಲಾಟ್ ಆಗಿದೆ. 10,000 ರ್ಯಾಂಕಿಂಗಿಗೆ ಸೀಟ್ ಅಲಾಟ್ ಆಗಿದೆ. ಅವನದು ಇನ್ಕಮ್ ಬಂದು 7 ಲಕ್ಷ ಇದೆ. ಅದೇ ರೀತಿ 2A ಕ್ಯಾಟಗರಿ ಅವನು 12,000 ರ್ಯಾಂಕಿಗೆ ಆ ಕಾಲೇಜ್ಗೆ ಅಲಾಟ್ ಆಗಿದೆ. ಅವನದು ಇನ್ಕಮ್ ಬಂದು 4 ಲ್ಯಾಕ್ಸ್ ಇದೆ. ಅದೇ ರೀತಿ 3B ಅವರು 13,000 ರ್ಯಾಂಕ್ ಬಂದಿದೆ. ಅವನದು ಇನ್ಕಮ್ ಬಂದು 1.5 ಲ್ಯಾಕ್ ಇದೆ. ಇಲ್ಲಿ ನೋಡ್ತಾರೆ ಆ ಕಾಲೇಜ್ಗೆ ಅಲರ್ಟ್ ಆಗಿರೋ ಸ್ಟೂಡೆಂಟ್ಸಲ್ಲಿ, ಅಂದರೆ ಈಗ ಒಂದು ಕೋರ್ಸ್ ಅಂತ ತಗೊಂಡಾಗ GMಗೆ ಎಷ್ಟಕ್ಕೆ ಬಂದಿದೆ, 2Aಗೆ, 3Bಗೆ ಎಲ್ಲ ನೋಡ್ತಾರೆ. ಅದರಲ್ಲಿ 3 ಜನನು SNQ ಕೋಟಾ ಹಾಕಿದ್ದಾರೆ ಅಂದರೆ ಅದರಲ್ಲಿ ಯಾರ್ದು ಲೋಯೆಸ್ಟ್ ಇನ್ಕಮ್ ಇದೆ ನೋಡ್ತಾರೆ. ಈಗ ನನಗೆ ಕೊಟ್ಟಿರೋ ಎಕ್ಸಾಂಪಲಲ್ಲಿ 3B ಅವ್ರದ್ದು 1.5 ಲ್ಯಾಕ್ಸ್ ಇದೆ. ಅಂದರೆ ಅವರು ಫಸ್ಟ್ ಸ್ಲ್ಯಾಬಿಗೆ ಬರ್ತಾರೆ. ಫಸ್ಟ್ ಸ್ಲ್ಯಾಬ್ ಹೇಳಿದ್ನಲ್ಲ, ಬಿಲೋ 2.5 ಅಂತೇಳಿ ಆ ಸ್ಲ್ಯಾಬಿಗೆ ಬರ್ತಾರೆ. ಆ ಸ್ಲ್ಯಾಬಿಗೆ ಬರೋದ್ರಿಂದ ಏನು ಮಾಡುತ್ತೆ, ಆ ಸಿಸ್ಟಮ್ಮು ಅಂದರೆ ಕಂಪ್ಯೂಟರು ಏನು ಮಾಡುತ್ತೆ, SNQ ಕೋಟಾನ 3B ಸ್ಟೂಡೆಂಟ್ಗೆ ಅಲರ್ಟ್ ಮಾಡ್ತಾ ಹೋಗುತ್ತೆ. ಈ ಥರ ಯಾರ್ದು ಅಲ್ಲಿ ಅಲರ್ಟ್ ಆಗಿರೋ ರ್ಯಾಂಕಿಂಗ್ ಮೇಲೆ SNQ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಅದರಲ್ಲಿ ಲೋಯೆಸ್ಟ್ ಯಾರಿದ್ದಾರೆ ಅವ್ರಿಗೆ ಸೀಟ್ನ ಕೊಡ್ತಾ ಹೋಗುತ್ತೆ. ಇದೇ ಥರ 5 ಸ್ಟೂಡೆಂಟ್ಸ್ನು ಇದೇ ಥರದಲ್ಲಿ ಸೆಲೆಕ್ಷನ್ ಮಾಡ್ತಾ ಹೋಗುತ್ತೆ. ಇದು ಒಂದು ಪ್ರೋಸೆಸ್, ಅಂದರೆ ಸಿಸ್ಟಮೇ ಅದನ್ನು ಜನರೇಟ್ ಮಾಡಿಬಿಡುತ್ತೆ. 5 ಸ್ಟೂಡೆಂಟ್, ಈಗ ಒಂದು ಕೋರ್ಸಿಗೆ 5 ಸ್ಟೂಡೆಂಟ್ಸ್ನ ಇಲ್ಲಿ ತಗೊತಾ ಬರುತ್ತೆ. ಈಗ ಇಲ್ಲಿ 3B ಅವನು ಫಸ್ಟ್ ಅಲರ್ಟ್ ಆಗ್ತಾನೆ. ಆಮೇಲೆ ಅದಕ್ಕಿಂತ ನಿಯರೆಸ್ಟ್ ಅಂದರೆ 4 ಲ್ಯಾಕ್ ಅವನು, ಅದಕ್ಕಿಂತ ಅದಾದ್ಮೇಲೆ ಬರೋದು 7 ಲ್ಯಾಕ್. ಈ ಥರದ ಸ್ಟೇಜ್ ಬೈ ಸ್ಟೇಜ್ ನೋಡಿಕೊಂಡು ಅದು ಅಲರ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಫಸ್ಟ್ ಪ್ರಿಫರೆನ್ಸ್ ಬಂದು ಲೋಯೆಸ್ಟ್ ಇನ್ಕಮ್ ಇರೋರಿಗೆ ಕೊಡ್ತಾ ಹೋಗುತ್ತೆ. ಈ ಕೋರ್ಸಲ್ಲಿ ಅಂದರೆ SNQ ಕೋಟಾದಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅವ್ರಿಗೆ ಫೀಸ್ ಸ್ಟ್ರಕ್ಚರ್, ಇದು ಲಾಸ್ಟ್ ಇಯರ್ ಫೀಸು. ಈ ವರ್ಷ ಇನ್ನೂ ರಿವೈಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಂದು 10% ರಿವೈಸ್ ಆದರೂ ಆಗ್ಬೋದು. ಈ ಲಾಸ್ಟ್ ಇಯರ್ದು SNQ ಕೋಟಾದವ್ರಿಗೆ ಫೀಸ್ ಎಷ್ಟಿತ್ತು ಅಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ ಏನಾದರೂ SNQ ಕೋಟಾ ನೀವು ಸೆಲೆಕ್ಟ್ ಆಗಿದ್ರೆ 21,360 ರೂಪಾಯಿ. ಏಡೆಡ್ ಕಾಲೇಜಲ್ಲಿ ಏನಾದರೂ ನೀವು ಸೆಲೆಕ್ಟ್ ಆಗಿದ್ರೆ 21,360 ರೂಪಾಯಿ. ಯೂನಿವರ್ಸಿಟಿ ಕಾಲೇಜ್ಗಳಂತ ಬರ್ತವೆ, ಅದರಲ್ಲಿ ಏನಾದ್ರು ಸೆಲೆಕ್ಟ್ ಆಗಿದ್ರೆ 21,360. ಅನ್ಏಡೆಡ್ ಕಾಲೇಜಸ್ ಅಂತ ಬರ್ತವೆ, ಪ್ರೈವೇಟ್ ಕಾಲೇಜಸ್ ಎಲ್ಲ ಅವೆಲ್ಲ ಅನ್ಏಡೆಡ್ ಇರ್ತವೆ. ಅದರಲ್ಲಾದರೆ 31,360 ರೂಪೀಸ್. ನೋಡಿ, SNQ ಕೋಟಾದಲ್ಲಿ ಸೆಲೆಕ್ಟ್ ಆದರೆ ನಿಮಗೆ ತುಂಬ ಅಂದರೆ 1:3 ಇರುತ್ತೆ. ಅಂದರೆ ನೀವು SNQ ಕೋಟಾ ಇಲ್ದಲೇ ಸೆಲೆಕ್ಟ್ ಆದರೆ 1,10,000 ಎಲ್ಲ ಕಟ್ಟಬೇಕಾಗುತ್ತೆ. ಅದೇ SNQ ಕೋಟಾದಲ್ಲಿ ಸೆಲೆಕ್ಟ್ ಆದರೆ ಬರೀ 31,000 ಕಟ್ಟಬೇಕಾಗುತ್ತೆ. ಅಂದರೆ 3 ಪಟ್ಟು ಜಾಸ್ತಿ ಇರುತ್ತೆ SNQ ಕೋಟಾಗಿಂತ. ಹಂಗಾಗಿ ಬರೀ 31,360 ರೂಪಾಯಿ ಒಂದು ವರ್ಷಕ್ಕೆ ನೀವು ಕಟ್ಟಬೇಕಾಗುತ್ತೆ. ಇದು SNQ ಕೋಟಾದ ಫೀಸ್ ಸ್ಟ್ರಕ್ಚರ್. ನೋಡಿ, ಯಾರೆಲ್ಲ ನೀವು SNQ ಕೋಟಾ ಹಾಕಿದ್ದೀರಿ ಅವರು ಕಾಲೇಜ್ಗಳು ಹಾಕ್ಬೇಕಾದ್ರೆ ನೋಡ್ಕೋಬೇಕು, ಯಾವ ಕಾಲೇಜಲ್ಲಿ ಲಾಸ್ಟಲ್ಲಿ ಎಲ್ಲಿ ನಿಂತಿದೆ ಏನು ಅಂತ ನೋಡಿಕೊಂಡು ಈ SNQ ಕೋಟಾದಲ್ಲಿ ನಮಗೆ ಸಿಗುತ್ತಾ ಇಲ್ವಾ ನೋಡ್ಕೊಳ್ಳಿ. ಯಾಕೆಂದರೆ ಫೀಸ್ ತುಂಬ ಇರುತ್ತೆ. ಎಕನಾಮಿಕಲಿ ವೀಕರ್ಸ್ ಇರೋರಿಗೋಸ್ಕರ ಗೌರ್ಮೆಂಟ್ ಅವರು ಮಾಡಿರೋ ಅಂಥ ಇದು ಒಂದು ರಿಸರ್ವೇಷನ್ ಕೋಟಾ. ಯೂಸ್ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ 3 ವರ್ಷದ ಫೀಸ್ನ 1 ವರ್ಷದ ಫೀಸಲ್ಲಿ ನೀವು 3 ವರ್ಷ ಓದ್ಬೋದು. ಅದು ಒಂದು ಅನುಕೂಲ ಇದೆ. ಕ್ಲೀನಾಗೆ ನೋಡಿಕೊಂಡು CET ಟೈಮಲ್ಲಿ SNQ ಕೋಟಾದಲ್ಲಿ ಯಾವ್ಯಾವ ಕಾಲೇಜಲ್ಲಿ SNQ ಕೋಟಾಗೆ ಎಷ್ಟೆಷ್ಟಕ್ಕೆ ನಿಲ್ತಾ ಇದೆ ನೋಡಿಕೊಂಡು ಅಲ್ಲೇ ಆಫ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ನಿಮ್ದು ಇನ್ಕಮ್ ಕಮ್ಮಿ ಇದ್ದರೆ ನೀವು ಫಸ್ಟ್ ಸ್ಟೇಜಲ್ಲೇ ಸೀಟ್ ತಗೊಳ್ಳೋ ಅವಕಾಶ ಇರುತ್ತೆ. ಪ್ರತಿಯೊಂದು ಕೋರ್ಸ್ಗೂ ಪ್ರತಿಯೊಂದು ಕಾಲೇಜಲ್ಲೂ ಸಹ SNQ ಕೋಟಾ ಇದೆ.
ಪ್ರತಿಯೊಂದು ಕೋರ್ಸ್ಗೂ 5% ರಿಸರ್ವೇಷನ್ ಇರುತ್ತೆ. ನೀವು ಯಾವುದೇ ಕೋರ್ಸ್ಗೆ ಹಾಕಿದ್ರೂ 5% ರಿಸರ್ವೇಷನ್ ಸಿಗುತ್ತೆ, ಯಾವುದೇ ಕಾಲೇಜ್ಗೆ ಹಾಕಿದ್ರೂ ಸಿಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ, ಲಾಸ್ಟ್ ಇಯರ್ ಏನು ಕಟ್ ಆಫ್ ಇದೆ ನೋಡಿಕೊಂಡು ಈ ಕೋಟಾನ ಯೂಸ್ ಮಾಡ್ಕೊಳ್ಳಿ. ಒಳ್ಳೆಯದಾಗಿ.